ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೊರ್ತಕುಂದ ಗ್ರಾಮದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ಶ್ರೀ ಬೆಟ್ಟದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ 5 ಲಕ್ಷ ಅನುದಾನ ಅಡಿಯಲ್ಲಿ ಈಗಾಗಲೇ ದೇವಸ್ಥಾನ ಕಮಿಟಿ ಅಕೌಂಟ್ಗೆ 2.5 ಲಕ್ಷ ಜಮಾ ಆಗಿರುತ್ತದೆ. ಮುಂಬರುವ ದಿನಗಳಲ್ಲಿ ಇನ್ನೂ 2.5 ಲಕ್ಷ ಜಮಾ ಆಗುತ್ತದೆ. ತಾವು ಗ್ರಾಮಸ್ಥರು ಸೇರಿ ದೇವಸ್ಥಾನ ಮುಗಿಸಬೇಕು. ಇನ್ನು ಹಣ ಕಡಿಮೆ ಬಂದಂಥ ಸಂದರ್ಭದಲ್ಲಿ ನಾನು ಅನುಕೂಲ ಮಾಡುತ್ತೇನೆ ಎಂದು ಶಾಸಕರು ಸಭೆಯಲ್ಲಿ ಗ್ರಾಮಸ್ಥರಿಗೆ ತಿಳಿಸಿದರು. ಜನಪ್ರಿಯ ಶಾಸಕ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ನ್ಯೂಸ್ ಬ್ಯೂರೋ, ಗಾರಲದಿನ್ನಿ ವೀರನಗೌಡ, ಪತ್ರಕರ್ತರು, ರಾಯಚೂರು. ಬೆಟ್ಟದ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂಥ ಕೆಲಸವನ್ನು ಗ್ರಾಮದ ಎಲ್ಲ ಮುಖಂಡರು ಸೇರಿ ತಾವು ಏನು ಮಾಡ್ತಾ ಇದ್ದೀರಿ, ಗುರಡ್ಡಿಗೌಡ ಇರ್ಬೋದು, ಸತ್ತಿರೆಡ್ಡಿ ಇರ್ಬೋದು, ನಮ್ಮ ತಿಮ್ಮಪ್ಪ ಇರ್ಬೋದು, ಭ್ರಮರಂ ಇರ್ಬೋದು, ನಮ್ಮ ಎಲ್ಲ ಊರಿನ ಹಿರಿಯರು ಮತ್ತೆಲ್ಲರೂ ಕೂಡ ತಾವು ಸೇರಿ ಉತ್ತಮವಾದಂಥ ಪುರಾತನ ದೇವಸ್ಥಾನಗಳನ್ನು ಮಾಡುವಂಥದ್ದು ಕೂಡ ಪುಣ್ಯದ ಕಾರ್ಯ. ಅದರಲ್ಲಿ ಕೂಡ ನಾನು ಈ ಕ್ಷೇತ್ರದ ಶಾಸಕನಾಗಿ ನಮ್ಮ ಅನುದಾನವನ್ನು ಈಗಾಗಲೇ 5 ಲಕ್ಷ ರೂಪಾಯಿಗಳನ್ನು ಶಾಂಕ್ಷನ್ ಆಗಿ 2.5 ಲಕ್ಷ ರೂಪಾಯಿ ಈಗಾಗಲೇ ಅಕೌಂಟಿಗೆ ಜಮಾ ಆಗಿದೆ. ಆ ಅಮೌಂಟ್ ಕೂಡ ಸತ್ತಿರೆಡ್ಡಿ ಅವರೇ ಇವತ್ತು ಡ್ರಾ ಮಾಡಿ ತೊಗೊಂಡ್ಬಂದಿದ್ದಾರೆ. ಮತ್ತು ಬರುವಂಥ ದಿನಗಳಲ್ಲಿ ಮತ್ತೆ 2.5 ಲಕ್ಷ ರೂಪಾಯಿಗಳನ್ನು ಜಮಾ ಆಗ್ತದೆ. ಅದಾದ ನಂತರ 5 ಲಕ್ಷ ರೂಪಾಯಿಗಳಾದ ನಂತರ ಏನು ತಾವು ಗ್ರಾಮದ ಹಿರಿಯರು ತಾವು ಕೂಡ ಸೇರಿ ಸ್ವಲ್ಪ ಪಟ್ಟಿಗಳನ್ನು ಮಾಡಿಕೊಂಡು ಮತ್ತು ತಮಗೇನು ಕಡಿಮೆ ಬೀಳುವಂಥ ಅನುದಾನವನ್ನು ಮತ್ತೆ ಬೇಕಾದ್ರೆ ಒಂದು 4 ಲಕ್ಷ ರೂಪಾಯಿಗಳನ್ನು ಬರುವಂಥ ದಿನಗಳಲ್ಲಿ ಮತ್ತೆ ಅನುದಾನ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಸಂಪೂರ್ಣವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಮುಗಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ದೊಡ್ಡ ಪ್ರಮಾಣದಲ್ಲಿ ಇಡೋದು ಬೇಡ. ಶಿಲೆ ಗುಡಿ ಆಗಲಿ ನಮ್ಮ ಅನುದಾನ ಮತ್ತು ತಮ್ಮ ಶಕ್ತಿಯ ಅನುಗುಣವಾಗಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು.